ಪವಿತ್ರ ಗೌಡಗೆ ಮೆಸೇಜ್ ಕಳುಹಿಸ್ತಾ ಇದ್ದಂತಹ ಯುವಕನಿಗೆ ಹಲ್ಲೆ ಮಾಡಲಾಯಿತು. ಆ ಯುವಕ ಆ ಹಲ್ಲೆಯ ರಭಸಕ್ಕೆ ಆ ಹಲ್ಲೆಯನ್ನ ತಾಳಲಾರದೆ ಮೃತಪಟ್ಟಿದ್ದಾನೆ. ಪವಿತ್ರ ಗೌಡ ಜೊತೆ ಫೋಟೋವನ್ನ ಪವಿತ್ರ ಗೌಡ ದರ್ಶನ್ ಜೊತೆ ಶೇರ್ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ. ಸೊ ಈ ಬೆಳವಣಿಗೆ ಆಗಿ 2-3 ತಿಂಗಳಾಯಿತು ಅಂತ ಅನ್ಸುತ್ತೆ. ಅದೇ ಸಂದರ್ಭದಲ್ಲಿ ಮೋಸ್ಟ್ಲಿ ಈ ಇನ್ಸಿಡೆಂಟ್ ಕೂಡ ಆಗಿರಬಹುದು. ಈ ರೇಣುಕಾಸ್ವಾಮಿ ಅನ್ನುವಂತ ಯುವಕ ಚಿತ್ರದುರ್ಗ ಮೂಲದವನು. ಕಾಮಾಕ್ಷಿ ಪಾಳ್ಯ ಹತ್ರ ಆತನ ರೂಮ್ ಇರುತ್ತೆ. ಆತನ ಕರೆಸ್ಕೊಂಡು ಆತನ ಮೇಲೆ ಹಲ್ಲೆ ಮಾಡಿದ ನಂತರ ಆತ ಯಾವಾಗ ಸಾವನ್ನಪ್ತಾನೋ ದರ್ಶನ್ ಬೌನ್ಸರ್ಸ್ ತಗೊಂಡೋಗಿ ಆತನ ಬಾಡಿಯನ್ನ ಆತನ ರೂಮ್ ಹತ್ರ ಬಿಸಾಡಿ ಬಂದಿರ್ತಾರೆ. ಖಚಿತ ಮಾಹಿತಿ ಮೇರೆಗೆ ಇವತ್ತು ಪೊಲೀಸರು ನಟ ದರ್ಶನ್ ಮತ್ತು ಬೌನ್ಸರ್ಸ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನಟ ದರ್ಶನ್ ರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ಪವಿತ್ರ ಗೌಡಗೆ ಮೆಸೇಜ್ ಕಳುಹಿಸಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಚಿತ್ರದುರ್ಗದ ಯುವಕ ರೇಣುಕಾಸ್ವಾಮಿ ಕೊಲೆ ಆದಂತಹ ದುರ್ದೈವಿ. ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ರೇಣುಕಾಸ್ವಾಮಿ ಕೊಲೆ ಮಾಡಿ ಮೋರಿಗೆ ಎಸೆದಿದ್ರು. ಈ ಬಗ್ಗೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ರೇಣುಕಾಸ್ವಾಮಿ ನಾಪತ್ತೆಯಾಗಿರೋದ್ರ ಬಗ್ಗೆ ಅಥವಾ ಸಾವನ್ನಪ್ಪಿರೋದ್ರ ಬಗ್ಗೆ ರೇಣುಕಾಸ್ವಾಮಿ ಫ್ರೆಂಡ್ಸ್ ಏನಿರ್ತಾರೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಈ ರೀತಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಕಳುಹಿಸ್ತಾ ಇದ್ದ, ದರ್ಶನ್ ಆತನನ್ನ ಕರೆಸಿಕೊಂಡಿದ್ರು ಅನ್ನುವಂತ ಇನ್ಫಾರ್ಮೇಶನ್ ಮೋಸ್ಟ್ಲಿ ಅವರೇ ಕೊಟ್ಟಿರಬಹುದು. ಇದರ ಬೆನ್ನು ಬಿದ್ದಂತಹ ಪೊಲೀಸರು ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಡಾಟ್ಗಳನ್ನ ಜಾಯಿನ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಸೊ ಒಂದೊಂದು ಇನ್ಫಾರ್ಮೇಶನ್ಗೂ ಆ ಯುವಕರು ಕೊಡ್ತಾ ಇರುವಂತಹ ಇನ್ಫಾರ್ಮೇಶನ್ ಆಗಿರಬಹುದು ಅಥವಾ ಆ ಯುವಕ ಸಾವನ್ನಪ್ಪಿರುವಂತಹ ಆ ಬಗೆ ಆಗಿರಬಹುದು, ಬೌನ್ಸರ್ಸ್ಗಳು ಬಂದು ಆತನ ಬಾಡಿಯನ್ನ ಬಿಸಾಡಿ ಹೋಗಿರೋದಾಗಿರಬಹುದು. ಇದೆಲ್ಲ ಖಚಿತ ಮಾಹಿತಿ ಮೇರೆಗೆ ಸದ್ಯಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅವರ ಜೊತೆ ಆ ಸಂದರ್ಭದಲ್ಲಿ ಯಾವೆಲ್ಲ ಬೌನ್ಸರ್ಸ್ ಗಳಿದ್ರಲ್ಲ ಅವರು ಕೂಡ ಪೊಲೀಸ್ ವಶದಲ್ಲಿ ಸದ್ಯಕ್ಕೆ ಇದ್ದಾರೆ. 1 ತಿಂಗಳ ಬಳಿಕ ರೇಣುಕಾಸ್ವಾಮಿ ಗುರುತು ಪತ್ತೆಯಾಗುತ್ತಂತೆ. 1 ತಿಂಗಳವರೆಗೂ ಕೂಡ ರೇಣುಕಾಸ್ವಾಮಿ ಎಲ್ಲಿದ್ದಾನೆ, ಎಲ್ಲಿ ಹೋದ, ಏನಾದ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಲಭ್ಯ ಇರೋದಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕಾಮಾಕ್ಷಿ ಪಾಳ್ಯದ ಹತ್ರ ಆ ರೇಣುಕಾಸ್ವಾಮಿ ಅನ್ನೋ ಯುವಕನ ಶವ ಪತ್ತೆಯಾಗಿದೆಯಲ್ಲ, ಸೊ ಆ ಜಾಗವನ್ನ ಆ ಸ್ಪಾಟ್ ಅನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್ ನೀಡ್ತಾರೆ. ಸಂದೇಶ್, ಏನಿದೆ ಲೇಟೆಸ್ಟ್ ಅಪ್ಡೇಟ್ಸ್? ಮೂಲದ ಫಾರ್ಮಸಿಯಲ್ಲಿ ಈತ ಕೆಲಸ ಮಾಡ್ತಾ ಇರ್ತಾನೆ ರೇಣುಕಾಸ್ವಾಮಿ. ಈತ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಪವಿತ್ರ ಗೌಡ ಅವರ ಒಂದು ಮೆಸೆಂಜರ್ಗೆ ಈತ ಮೆಸೇಜ್ ಅನ್ನ ಮಾಡಿರ್ತಾನೆ. ಮೆಸೇಜ್ ಮಾಡಿದ ಬಳಿಕ ದರ್ಶನ್ ಈತನಿಗೆ ಕರೆ ಮಾಡಿ ಆತನನ್ನ ಕರೆಸ್ಕೊಂಡಿರ್ತಾನೆ ಫಾರ್ಮಸಿಯಿಂದ. ಅಂದ್ರೆ ಚಿತ್ರದುರ್ಗದ IUDB ಲೇಔಟ್ ನ ಅಪೋಲೋ ಫಾರ್ಮಸಿಯಲ್ಲಿ ರೇಣುಕಾಸ್ವಾಮಿ ಕೆಲಸ ಮಾಡ್ತಾ ಇರ್ತಾನೆ. ಆತನನ್ನ ಕರೆಸ್ಕೊಂಡು ಅದಾದ ಬಳಿಕ ಆತನನ್ನ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಜಾಗದಲ್ಲಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾರೆ. ದರ್ಶನ್ ಹಾಗೆ ಆತನ ಜೊತೆಯಲ್ಲಿ ಬೌನ್ಸರ್ಸ್ ಗಳು ಕೂಡ ಇರ್ತಾರೆ. ಅವರೆಲ್ಲರೂ ಕೂಡ ಸೇರಿ ಆತನ ಮೇಲೆ ಹಲ್ಲೆಯನ್ನ ಮಾಡಿ ಅದಾದ ನಂತರ ಆತನ ಒಂದು ಕಂಪ್ಲೀಟ್ ಆದ ಒಂದು ಹಲ್ಲೆಗೊಳಗಾಗಿದ್ದಂತಹ ಒಂದು ಬಾಡಿಯನ್ನ ತೆಗೆದುಕೊಂಡು ಬಂದು ಸೀದಾ ಸುಮ್ಮನಹಳ್ಳಿ ಬ್ರಿಡ್ಜ್ ನ ಬಳಿ ಆತನನ್ನ ಎಸೆದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಇಲ್ಲಿ ಆತನನ್ನ ಐಡೆಂಟಿಫೈ ಮಾಡೋದಕ್ಕೂ ಕೂಡ ಸಾಕಷ್ಟು ಹರಸಾಹಸವನ್ನ ಪಡಲಾಯಿತು. ಯಾಕಂದ್ರೆ ಅಪರಿಚಿತ ಶವ ಅಂತ ಹೇಳಿ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಎನ್ಕ್ವೈರಿಯನ್ನ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಯಾರ ಮೃತದೇಹ ಅನ್ನೋದು ಗೊತ್ತಾಗಿರ್ಲಿಲ್ಲ. ಆದ್ರೆ ನಿನ್ನೆ ಯಾವಾಗ ಚಿತ್ರದುರ್ಗದ ಪೊಲೀಸ್ ಠಾಣೆಗೆ ಅಂದ್ರೆ ಬಡಾವಣೆ ಪೊಲೀಸ್ ಠಾಣೆಗೆ ಅವರ ಪೋಷಕರು ಅಂದ್ರೆ ರೇಣುಕಾಸ್ವಾಮಿ ಅವರ ಪೋಷಕರು ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಎಷ್ಟು ಏಜು ಅಂತ ತಿಳ್ಕೊಂಡು ಅದಾದ ಬಳಿಕ ಆತನ ಫೋಟೋವನ್ನ ಕೂಡ ಪಡೆದುಕೊಳ್ತಾರೆ. ಯಾವಾಗ ಅಪರಿಚಿತ ಶವ ಯಾವುದೇ ಜಾಗದಲ್ಲಿ ಪತ್ತೆ ಆದ್ರೂ ಕೂಡ ಆ ಮಾಹಿತಿಯನ್ನ ಎಲ್ಲಾ ಪೊಲೀಸ್ ಠಾಣೆಗೂ ಕೂಡ ರವಾನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿರ್ತಾರೆ. ಅದೇ ರೀತಿಯಲ್ಲಿ ನಿನ್ನೆ ಮಿಸ್ಸಿಂಗ್ ಆಗಿದ್ದಂತಂದ್ರೆ ರೇಣುಕಾಸ್ವಾಮಿ ಅಪರಿಚಿತ ಶವ ಏನ್ ಪತ್ತೆ ಆಗಿತ್ತು ಆ ಫೋಟೋವನ್ನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಂತಹ ಅವರ ಪೋಷಕರಿಗೆ ಅಂದ್ರೆ ರೇಣುಕಾಸ್ವಾಮಿ ಅವರ ಪೋಷಕರಿಗೆ ಕೊಡ್ತಾರೆ. ರೇಣುಕಾಸ್ವಾಮಿ ಅವರ ಪೋಷಕರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಹೌದು ಇವನೇ ನನ್ನ ಮಗ ಅಂತ ಹೇಳ್ತಾರೆ. ಅದಾದ ಬಳಿಕ ನಿನ್ನೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಹೋಗಿ ಐಡೆಂಟಿಫೈ ಆಗುತ್ತೆ, ಅಂದ್ರೆ ಬಾಡಿ ಐಡೆಂಟಿಫೈ ಆಗುತ್ತೆ. ಬಾಡಿ ಐಡೆಂಟಿಫೈ ಆದ ನಂತರ ಆತನ CDR ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ. ಜೊತೆಗೆ ಎಲ್ಲಿಂದ ಎಲ್ಲಿಗೆ ಹೋಗಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ CCTV ಮ್ಯಾಪಿಂಗ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಕೊಲೆಯ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇರೋದು ಗೊತ್ತಾಗುತ್ತೆ. ಈಗ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನ ವಶಕ್ಕೆ ಪಡೆದಿರೋದ್ರಿಂದ ಮುಂದಿನ ಹಂತದ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಭಾ, ಪವಿತ್ರ ಗೌಡಗೆ ಮೆಸೇಜ್ ಕಳುಹಿಸಿದ್ದಕ್ಕೆ ಈ ರೀತಿ ಮಾಡಲಾಗಿದೆ ಅನ್ನೋ ಡೀಟೇಲ್ಸ್ ಇದೆ. ಸಂದೇಶ್, ಈ ಬಗ್ಗೆ ಏನಾದ್ರೂ ಮಾಹಿತಿ?
ಸಭಾ ಈಗ ಪ್ರಾಥಮಿಕ ಹಂತದ ವಿಚಾರಣೆ ಸಂದರ್ಭದಲ್ಲಿ ಅಂದ್ರೆ ಮೊದಲಿಗೆ ಯಾವಾಗ ರೇಣುಕಾಸ್ವಾಮಿ ಅವರ ಸಿಡಿಆರ್ ಲಭ್ಯವಾಗುತ್ತೋ, ಸಿಡಿಆರ್ ಲಭ್ಯವಾದ ಬಳಿಕ ದರ್ಶನ್ ತೂಗುದೀಪ್ ಅವರು ಕರೆ ಮಾಡಿ ಕರೆಸ್ಕೊಂಡಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈಗಾಗಲೇ ಎವಿಡೆನ್ಸ್ಗಳು ಕೂಡ ಲಭ್ಯವಾಗುತ್ತೆ. ಅದಾದ ನಂತರ ಪ್ರಾಥಮಿಕ ಹಂತದ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ತೂಗುದೀಪ್ ಅವರು ಖುದ್ದು ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಪವಿತ್ರ ಗೌಡ ಅವರಿಗೆ ಒಂದು ಮೆಸೇಜ್ ಅನ್ನ ಮಾಡ್ತಾರೆ ರೇಣುಕಾಸ್ವಾಮಿ. ಆ ಕಾರಣಕ್ಕಾಗಿ ಪದೇ ಪದೇ ಈತ ಮೆಸೇಜ್ ಮಾಡ್ತಾನೆ ಅನ್ನೋ ಕಾರಣಕ್ಕಾಗಿ ಆತನನ್ನ ದರ್ಶನ್ ತೂಗುದೀಪ್ ಕರೆಸ್ಕೊಂಡು ಅಂದ್ರೆ ಬೆಂಗಳೂರಿಗೆ ಕರೆಸ್ಕೊಂಡು ಆತನನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇಲ್ಲಿ ಅಪೋಲೋ ಫಾರ್ಮಸಿಯಲ್ಲಿ ಕೂಡ ಈತ ರಜಾವನ್ನ ಹಾಕಿ ಅದಾದ ಬಳಿಕ ಅಲ್ಲಿಗೆ ಬಂದಿರ್ತಾನೆ. ಸಭಾ, ಥ್ಯಾಂಕ್ ಯು ಸಂದೇಶ್, ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.